ಸೂತ್ರ 31 ತದಾ ಸರ್ವಾವರಣ ಮಲಾಪೇತಸ್ಯ ಜ್ಞಾನಸ್ಯಾನಂತಾದ್ ಜ್ಞೇಯಮಲ್ಪಂ. ಪದಗಳ ವಿಭಾಗ. ತದಾ ಸರ್ವ ಆವರಣ ಮಲ ಅಪೇತಸ್ಯ ಜ್ಞಾನಸ್ಯ ಅನಂತಾತ್ ಜ್ಞೇಯಂ ಅಲ್ಪಂ. ಪದಗಳ ಅರ್ಥ. ತದಾ ಹಾಗಾದಾಗ ಅಂದರೆ ಇಲ್ಲಿ ಕ್ಲೇಶ ಕರ್ಮಗಳು ಕ್ಷಯಿಸಿದಾಗ, ನಿವಾರಣೆ ಆದಾಗ. ಮಲ ಅಂದರೆ ಕಶ್ಮಲ, ಆವರಣ ಅಂದರೆ ಮಬ್ಬುತನ ಅಥವಾ ಅದರ ಮೇಲೆ ಕವಚದಿಂದ ಇರುವಂಥದ್ದು. ಅಪೇತಸ್ಯ ಅಂದರೆ ವರ್ಜಿಸಲ್ಪಟ್ಟಂತಹವು. ಜ್ಞಾನಂ ಅಂದರೆ ಯೋಗ ವಿದ್ಯೆಯಿಂದ ಉಂಟಾದ ಜ್ಞಾನ. ಜ್ಞೇಯ ಅಂದರೆ ಅರಿತುಕೊಳ್ಳಬೇಕಾದಂಥವು. ಅನಂತ ಅಂದರೆ ಎಲ್ಲ ಕಡೆ ವ್ಯಾಪ್ತಿಯಿಂದ ಇರುವಂಥದ್ದು. ಅಲ್ಪಂ ಅಂದರೆ ಸ್ವಲ್ಪ. ಭಾವಾರ್ಥ. ಕ್ಲೇಶ ಕರ್ಮಗಳು ನಿವಾರಣೆ ಆದಾಗ, ಅಂದರೆ ಪಂಚಕ್ಲೇಶಗಳು, ಕರ್ಮ ಅಂದರೆ ಸಂಚಿತ ಕರ್ಮ, ಪ್ರಾರಬ್ಧ ಕರ್ಮ, ಪಾಪಕರ್ಮ, ಪುಣ್ಯಕರ್ಮ, ಇವೆಲ್ಲವೂ ನಿವಾರಣೆ ಆದಾಗ, ಅವಿದ್ಯೆಯೂ ಕೂಡ ನಿವಾರಣೆ ಆದಾಗ, ಆವರಣ ಮಲಾಪೇತಸ್ಯ ಇವೆಲ್ಲವೂ ಜ್ಞಾನಕ್ಕೆ ಮಬ್ಬುತನವನ್ನು ತಂದುಕೊಟ್ಟಿರುತ್ತದೆ. ಇದು ನಿವಾರಣೆ ಆದಾಗ ಜ್ಞಾನಸ್ಯ ಅನಂತಸ್ಯ ಅವನಿಗೆ ಜ್ಞಾನದ ಅನಂತತೆ ಭಾಸವಾಗುತ್ತದೆ. ಆಗ ಅವನಿಗೆ ಸಹಸ್ರಾರ ಚಕ್ರದಲ್ಲಿ ಜ್ಞಾನವು ಪ್ರಫುಲ್ಲಿತಗೊಳ್ಳುತ್ತದೆ. ಆನಂತರ ಅವನು ಕೈವಲ್ಯವನ್ನು ಪಡೆದುಕೊಳ್ಳಬೇಕಾದರೆ ಅವನಿಗೆ ಅವಶ್ಯಕತೆಯಾದಂತಹ, ಅರಿತುಕೊಳ್ಳಬೇಕಾದಂತಹ ಜ್ಞೇಯಮಲ್ಪಂ ವಿಷಯವು ಬಹಳ ಕಡಿಮೆ ಇರುತ್ತದೆ ಎಂಬುದು ಈ ಸೂತ್ರದ ಅರ್ಥ. ಸೂತ್ರ 32 ತತಃ ಕೃತಾರ್ಥಾನಾಂ ಪರಿಣಾಮ ಕ್ರಮ ಸಮಾಪ್ತಿರ್ಗುಣಾನಾಂ. ಪದಗಳ ವಿಭಾಗ. ತತಃ ಕೃತಾರ್ಥಾನಾಂ ಪರಿಣಾಮ ಕ್ರಮ ಸಮಾಪ್ತಿರ್ಗುಣಾನಾಂ. ಪದಗಳ ಅರ್ಥ. ತತಃ ಹಾಗಾದಾಗ, ಕೃತಾರ್ಥಾನಾಂ ಅಂದರೆ ಯೋಗಿ ಶ್ರೇಷ್ಠನು ಎರಡು ವಿಚಾರಗಳಲ್ಲಿ ಕೃತಾರ್ಥನಾಗಿರುತ್ತಾನೆ. ಮೊದಲನೆಯದು, ಪ್ರಕೃತಿಯಿಂದ ಪಡೆದುಕೊಂಡಂತಹ ಭೋಗಗಳ ಮೇಲೆ ವಿರಕ್ತಗೊಂಡು ಅಪವರ್ಗವಾದಂತಹ ಕೈವಲ್ಯದ ಕಡೆಗೆ ಹೋಗುವಂಥದ್ದು. ಅದು ಪ್ರಕೃತಿಯಿಂದಲೇ ಆಗಿರುತ್ತದೆ. ನಂತರ ಎರಡನೆಯದು ಗುಣಗಳ ಸಾಧಕ ಬಾಧಕಗಳನ್ನೆಲ್ಲ ಅರಿತುಕೊಂಡು ಸಗುಣತ್ವದಿಂದ ನಿರ್ಗುಣತ್ವದ ಕಡೆಗೆ ನಡೆಯುವುದು. ಈ ಎರಡು ಕೃತಕೃತ್ಯಗಳಿಂದ ಕ್ಲೇಶಕರ್ಮಗಳು ಕೂಡ ನಿವಾರಣೆ ಆಗಿರುತ್ತದೆ. ಪರಿಣಾಮ ಅಂದರೆ ಫಲಿತಾಂಶ. ಕ್ರಮ ಅಂದರೆ ಒಂದಾದ ಮೇಲೆ ಒಂದು ಇರುವಂತಹ ವ್ಯವಸ್ಥೆ. ಸಮಾಪ್ತಿ ಅಂದರೆ ಅಂತ್ಯಗೊಳ್ಳುವುದು. ಗುಣಾನಾಮ ಅಂದರೆ ಸತ್ವರಜೋ ತಮ ಗುಣಗಳು.